ಪ್ರೇಸ್ ಗಾಡ್. ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಶ್ಚರ್ಯ ಚಾನೆಲ್ ವೀಕ್ಷಿಸುವ ಪ್ರತಿಯೊಬ್ಬ ವೀಕ್ಷಕರಿಗೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಿಜವಾಗಿಯೂ ಸತ್ಯ ನಿಮಗೆ ಬಿಡುಗಡೆ ಮಾಡ್ತಾ ಇದೆ. ನಿಜವಾಗಿಯೂ ಸತ್ಯ ನಿಮ್ಮನ್ನು ಮಹಿಮೆಯಾಗಿ ನಡೆಸ್ತಾ ಇದೆ. ಯಾಕಂದರೆ ಸತ್ಯ ತಿಳಿದುಕೊಂಡ ಮೇಲೆ ಆ ವ್ಯಕ್ತಿ ನಿಜವಾಗಿಯೂ ಭಾಗ್ಯವಂತನು. ಯಾಕಂದರೆ ಆತನನ್ನು ಅಸತ್ಯವು, ಕತ್ತಲೆ ಮತ್ತು ಯಾವುದೇ ಅಧರ್ಮನ ಕಾರ್ಯವು ಅವನ ಜೀವಿತದಲ್ಲಿ ಕಾರ್ಯ ಮಾಡುವುದಿಲ್ಲ. ಈ ಕಾರ್ಯಕ್ಕೆ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ. ಮತ್ತೊಮ್ಮೆ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಬೀಡ ಕಾಡೋಸ್ ಅವರಿದ್ದಾರೆ. ನಿಮಗೆ ಸ್ವಾಗತ. ವಿಶೇಷವಾಗಿ ಇವತ್ತು ದೇವರ ಜ್ಞಾನದಲ್ಲಿ ಯಾವ ವಾಕ್ಯ ದೇವರು ಮಾತಾಡಲಿಕ್ಕೆ ಪಡ್ತಾ ಇದ್ದಾರೆ ಆ ವಿಷಯದಲ್ಲಿ ನಾವು ಇವತ್ತು ಜ್ಞಾನ ಮಾಡುವ. ಇವತ್ತು ನೋಡುವ ರೋಮಾಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ಧ್ಯಾನ ಮಾಡುವ. ರೋಮನ್ಸ್ 6:7. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದನಷ್ಟೇ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನಾವು ಜೀವಂತ ಇರುವಾಗ ನಾವು ಸಾಯಬೇಕು ಅಂತ ಹೇಳ್ತಾನೆ. ನಾವು ಜೀವಂತ ಇರುವಾಗ ನಾವು ಸತ್ತರೆ ಮಾತ್ರ ಪಾಪದ ವಶದಿಂದ, ಶಾಪದಿಂದ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಅಪೊಸ್ತಲ ಪೌಲ ಹೇಳ್ತಾನೆ. ಹಾಗಾದರೆ ಇವತ್ತು ಈ ವಾಕ್ಯದಲ್ಲಿ ನೋಡ್ತೇವೆ, ಇವತ್ತು ಈ ನಾವು ಜೀವಂತ ಇದ್ದುಕೊಂಡು ಹೇಗೆ ಸಾಯುವುದು ನೋಡ್ತೇವೆ. ಅಪೊಸ್ತಲ ಪೌಲ ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟವರು ನೀರಿನಲ್ಲಿ ಮುಳುಗಿದಿಷ್ಟ ಅಂತ ತಗೊಳ್ಳುವಾಗ ಅದು ಆಗಿದೆ, ಒಂದು ದಪನ ಕ್ರಿಯೆ ಆಗಿದೆ. ಇಲ್ಲಿ ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದನಷ್ಟೇ. ಈಗ ನಾವೆಲ್ಲ ಜೀವಂತವಾಗಿದ್ದೇವೆ ಅಲ್ವಾ? ನಾವೀಗ ಜೀವಂತರಾಗಿದ್ದೇವೆ, ನಾವು ಇಲ್ಲಿ ಜೀವಿಸ್ತಾ ಇದ್ದೇವೆ. ಎಲ್ಲರೂ ಹೇಳಿದ ಸತ್ರ ಮೇಲೆ ಎಲ್ಲರೂ ಪಾಪದ ವಶದಿಂದ ಪಾರ ಆಗ್ತಾರೆ. ಅದೇನು ದೊಡ್ಡ ವಿಷಯ ಅಲ್ಲ ಅಲ್ವಾ? ಸತ್ತ ಮೇಲೆ, ಈ ದೇಹ ಬಿಟ್ಟ ಮೇಲೆ ಎಲ್ಲರೂ. ಆದರೆ ಇಲ್ಲಿ ಬರೆದಿರುವ ವಾಕ್ಯ ಪೌಲ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ, ಸಾಯುವುದಂದರೆ ಯಾವುದಕ್ಕೆ ನಾವು ಸಾಯಬೇಕು ಮತ್ತು ಎಷ್ಟು ಮರಣಗಳು ಉಂಟು, ಈ ವಿಷಯದಲ್ಲಿ ಏನಾದರೂ ಹೇಳ್ಬಹುದು? ಹೌದು, ನೋಡ್ತೇವೆ ಇಲ್ಲಿ ಒಂದು ಮರಣ ಅಂದರೆ ಯಾವಾಗ ಆದಾಮ ಮತ್ತು ಹವ್ವಳು ಪಾಪ ಮಾಡುವಾಗ ಅವರ ಆತ್ಮದಲ್ಲಿ ಅವರು ಸತ್ತರು. ಅಂದರೆ ಅವರು ದೇವರೊಟ್ಟಿಗೆ ಪಾಪ ಮಾಡುವ ಮೊದಲು ಆದಾಮ ಮತ್ತು ಹವ್ವಳು ದೇವರೊಟ್ಟಿಗೆ ಅವರು ಅನ್ಯೋನ್ಯತೆಯಲ್ಲಿ ಇದ್ದರು. ದೇವರು ಅವರಿಗೆ ಒಂದೇ ಆಜ್ಞೆ ಕೊಟ್ಟನು, ಒಳ್ಳೆಯದರ ಕೆಟ್ಟದ ಅರವನ್ನು ಹುಟ್ಟಿಸುವ ಮರದನ್ನು ತಿನ್ನಬಾರದು, ತಿಂದಿನ ನೀವು ಸಾಯುತ್ತೀರಿ. ಹೌದು, ಅದು ದೇವರ ಆಜ್ಞೆ ಕೊಟ್ಟ ನಂತರ ಅದೇ ರೀತಿ ಸೈತಾನ ಬಂದು ಅವರಿಗೆ ಪಾಪಕ್ಕೆ ಪ್ರೇರಣೆ ಮಾಡುವಾಗ ಅವರಿಬ್ಬರು ಏನು ಮಾಡಿದ್ರು, ಆ ಪಾಪಕ್ಕೆ ಗುಲಾಮರಾಗಿಕೊಂಡು ಪಾಪವನ್ನು ಮಾಡಿ ನಿಮಿತ್ತವಾಗಿ ಅವರು ದೇವರ ಒಟ್ಟಿಗಿರುವ ಆ ಸಂಬಂಧದಲ್ಲಿ ಅವರು ಸತ್ತೋರು. ಅಂದರೆ ಅವರ ಆತ್ಮದಲ್ಲಿ ಅವರು ಸತ್ತು ಹೋದರು. ಅದು ಫಸ್ಟ್ ಮರಣ. ಈಗ ಈ ಮರಣದ ಪುನರುತ್ಥಾನ ಆಗಬೇಕಾದರೆ ಯೇಸು ಕ್ರಿಸ್ತ ಹೇಳ್ತಾನೆ, ಯೋನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಮತ್ತು 5ನೇ ವಾಕ್ಯದಲ್ಲಿ, ನಾನು ನಿಮಗೆ ನಿಜ ನಿಜ ಹೇಳುತ್ತೇನೆ. ಬೇಗ ತೆಗೆದು ಓದುವ. ಯೋನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರರು ಅಂದನು. ನೋಡಿ, ಇಲ್ಲಿ ಯೇಸು ಕ್ರಿಸ್ತನು ಈ ಬಗ್ಗೆ ಹೇಳ್ತಾನೆ. ಅಂದರೆ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರು ಆದಾಮನ ಪಾಪದಿಂದ ಪ್ರತಿಯೊಬ್ಬರ ಆತ್ಮಗಳು ಸತ್ತು ಹೋಗಿದೆ. ಪ್ರತಿಯೊಬ್ಬರು, ಯಾವ ಜಾತಿಯಲ್ಲಿ ಅವರು ಹುಟ್ಟಲ್ಲಿ, ಕ್ರಿಶ್ಚಿಯನ್ ಕುಟುಂಬ ಹುಟ್ಟಲಿ, ಯಾವ ಕುಟುಂಬ ಹುಟ್ಟಲು ಸಹ ಪ್ರತಿಯೊಬ್ಬರ ಮನುಷ್ಯನ ಆತ್ಮ ಸತ್ತು ಹೋಗಿದೆ. ಅಂದರೆ ಪಾಪದಿಂದ ಹುಟ್ಟಿದವರು ಪ್ರತಿಯೊಬ್ಬರು ಈ ಲೋಕಕ್ಕೆ ಸತ್ತವರಾಗಿ ಆತ್ಮದಲ್ಲಿ ಅವರ ಆತ್ಮದಲ್ಲಿ ಸತ್ತು ಹೋಗಿದೆ. ಈ ಸತ್ತೋದ ಆತ್ಮಕ್ಕೆ ಪುನರ್ಜನ್ಮ ಆಗಬೇಕು ಅಂತ ಯೇಸು ಕ್ರಿಸ್ತ. ಈ ಪುನರ್ಜನ್ಮ ಪುನಃ ತಾಯ ಗರ್ಭದಲ್ಲಿ ಹೋಗಿ ಜನ್ಮ ತರುವುದಲ್ಲ. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ 2020 ವರ್ಷ ಮೊದಲು ಈ ಭೂಲೋಕಕ್ಕೆ ಬಂದು ನನ್ನ ಪಾಪಕ್ಕೆ ಆತನು ಕಲ್ವರಿ ಕ್ರೂಜಲ್ಲಿ ನನ್ನ ಪಾಪಗಳು ಹೊತ್ತುಕೊಂಡು ರಕ್ತ ಕೊಟ್ಟಿದ್ದಾನೆ, ಸತ್ತು 3ನೇ ದಿನದಲ್ಲಿ ಜೀವಿತ ಎದ್ದು ಬಂದಿದ್ದಾನೆ, ತಂದೆ ಬಳಿ ಕೂತ್ಕೊಂಡು ನನಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ ಎಂಬ ಈ ಸುವಾರ್ತೆಯನ್ನು ಯಾರು ನಂಬಿಕೊಂಡು, ಹೌದು ಯೇಸುವೆ ನಾನು ಪಾಪಿಯಾಗಿದ್ದೇನೆ, ನನ್ನ ಈ ಪಾಪಕ್ಕೆ ನೀನು ರಕ್ತವನ್ನು ಕೊಟ್ಟಿದ್ದಿ, ನಿನ್ನ ರಕ್ತದಲ್ಲಿ ನನ್ನ ಪಾಪ ಶ್ರಮಿಸಲ್ಪಡ್ತದೆ ಎಂಬುದಾಗಿ ಆ ಯೇಸು ಕ್ರಿಸ್ತನ ಅವರು ನಂಬಿಕೊಂಡು ಅಂಗೀಕಾರ ಮಾಡುತ್ತಾರೋ ಆಗ ಅವರ ಆತ್ಮಕ್ಕೆ ಪುನರ್ಜನ್ಮ ಸಿಗ್ತದೆ. ಅಂದರೆ ಅವರು ಮೊದಲ ಮರಣಕ್ಕೆ, ಅಂದರೆ ಮೊದಲ ಮರಣದ ಅವರಿಗೆ ಜೀವ ಸಿಗ್ತದೆ. ಸತ್ತವನು ಪಾಪವಶದಿಂದ ಬಿಡುಗಡೆ ಹೊಂದಿದಾನಷ್ಟೇ. ಅದು ಸೆಕೆಂಡ್ ಬಂತು. ಅದು ಇದು ಈಗ ಬಂತು. ಫಸ್ಟ್ ಅವನು ಪುನರ್ಜನ್ಮ ಹೊಂದುವುದಾಗಿದೆ. ಈ ಪುನರ್ಜನ್ಮ ಹೊಂದಿದರೆ ಮಾತ್ರ ಪರಲೋಕ ರಾಜ್ಯದ ಸ್ವಲ್ಪ ಅನುಭವ ನೋಡ್ಲಿಕ್ಕೆ ಮಾತ್ರ ಆಗ್ತದೆ ನನಗೆ. ಪುನಃ ಪರಲೋಕ ರಾಜ್ಯ ಸೇರಬೇಕಾದ್ರೆ 5ನೇ ವಾಕ್ಯದ ನೋಡಿ ಏನು ಹೇಳ್ತದೆ ನೋಡಿ. ಅದಕ್ಕೆ ಯೇಸು, ನಾನು ನಿಜ ನಿಜವಾಗಿ ಹೇಳುತ್ತೇನೆ,
ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡಿ, ಈಗ ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ ಅವನು ನೀರಿನಿಂದ ಅರ್ಥ ಒಂದು ದೇವರ ವಾಕ್ಯ ಆಯಿತು. ಇನ್ನೊಂದು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋದ್ರ ಬಗ್ಗೆ ಆಗ್ತದೆ. ಈ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಅವನಿಗೆ ಪವಿತ್ರಾತ್ಮನಲ್ಲಿ ಅವನಿಗೆ ದೀಕ್ಷಾಸ್ನಾನ ಆಗ್ತದೆ. ಈ ನೀರಿನ ಮತ್ತು ಪವಿತ್ರ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಅವನಿಗೆ ಪರಲೋಕ ರಾಜ್ಯಕ್ಕೆ ಒಳಗೆ ಹೋಗಲಿಕ್ಕೆ ಅವನಿಗೆ ಎಂಟ್ರಿ ಪಾಸ್ ಸಿಗ್ತದೆ. ಇದು ಈ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಅದಕ್ಕೆ ಅರ್ಥ ಉಂಟು. ವಾಪಸ್ ಪಾಲು ಹೇಳ್ತಾರೆ ರೋಮಾಪುರದ 6ನೇ ಅಧ್ಯಾಯದಲ್ಲಿ 1ರಿಂದ 6ನೇ ವಾಕ್ಯ ತನಕ ಓದಿ ನೋಡಿ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಾಗಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು ಎಂದಿಗಿರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ನೋಡಿ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲಿ ಬದುಕುವುದೇ ಹೇಗೆ ಎಂದರೆ ದೀಕ್ಷಾಸ್ನಾನದ ಅರ್ಥ ಎಂದರೆ ದೀಕ್ಷಾಸ್ನಾನಗಳನ್ನು ಮೊದಲು ನಾವು ನಿರ್ಧಾರ ಮಾಡ್ಕೋಬೇಕು. ಯಾಕಂದರೆ ಯೇಸು ಕ್ರಿಸ್ತ ಅಂಗೀಕಾರ ಮಾಡಿದ ನಂತರ ನಾವು ನಿರ್ಧಾರ, ಇನ್ನು ನಾನು ಒಂದು ಆದಾಮನ ಹಾಗೆ ನಾನು ಪುನಃ ಪಾಪ ಮಾಡುವುದಿಲ್ಲ, ಇನ್ನು ನಾನು ಯೇಸು ಕ್ರಿಸ್ತನ ವಾಕ್ಯಕ್ಕೆ ನಾನು ವಿಧೇಯನಾಗುತ್ತೇನೆ ಎಂಬುದು ನಿರ್ಧಾರ ತಗೊಳ್ಳುವ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು. ಹೌದು, ನಿರ್ಧಾರ ತಗೊಳ್ಳುವಾಗ ನಾನು ಏನು ನಿರ್ಧಾರ ಮಾಡ್ತೇನೆ? ನನ್ನ ಪೂರ್ವ ಸ್ವಭಾವವನ್ನು ಅಥವಾ ಆದಾಮನ ಸ್ವಭಾವವನ್ನು ತಿರಸ್ಕಾರ ಮಾಡ್ತೇನೆ ಅಥವಾ ಅದನ್ನು ನಿರಾಕರಿಸ್ತೇನೆ. ಅದು ಅರ್ಥ ಆತ್ಮಿಕ ಅರ್ಥವಾದರೆ ಅದಕ್ಕೆ ನಾನು ಸಾಯುತ್ತೀನಿ. ಈಗ ನೋಡಿ, ಮುಂಚೆಯಿಂದ ಪ್ರೀತಿ ಮಾಡಿಕೊಂಡು ಬಂದ ನನ್ನ ಆದಾಮನ ಸ್ವಭಾವ ಅಥವಾ ಪೂರ್ವ ಸ್ವಭಾವವನ್ನು ಈಗ ಯೇಸು ಅಂಗೀಕಾರ ಮಾಡಿದ ನಂತರ ನಾನು ತೆಗೆದುಕೊಂಡು ನಿರ್ಧಾರ ಏನು? ಇನ್ನು ನಾನು ಯೇಸು ಕ್ರಿಸ್ತನ ಹಾಗೆ ನಡೀತೇನೆ. ಈ ನನ್ನ ಪೂರ್ವ ಸ್ವಭಾವಕ್ಕೆ ನಾನು ತಿರಸ್ಕಾರ ಮಾಡ್ತೇನೆ, ನಿರಾಕರಿಸ್ತೇನೆ ಅಥವಾ ಹಾಗೆ ಮಾಡ್ತೇನೆ. ಅದಕ್ಕೆ ಆತ್ಮಿಕ ಅರ್ಥ ಸಾಯುವುದು ಅಂತ ಅರ್ಥ. ಈ ಸತ್ತ ಸ್ವಭಾವವನ್ನು ದಪನ ಮಾಡುವುದಕ್ಕೆ ನಿರ್ಣಯಿಸ್ತಾನ ತೆಗೆದುಕೊಳ್ಳುವುದಾಗಿದೆ. ಅದನ್ನ ಮೂರನೇ ವಾಕ್ಯ ಓದಿ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡುವೆಂದು ನಿಮಗೆ ತಿಳಿಯದು. ನೋಡಿ, ದೀಕ್ಷಾಸ್ನಾನದಲ್ಲಿ ನಾವು ಯೇಸುಗಳ ಮರಣದಲ್ಲಿ ನಾವು ಪಾಲು ಅಂದರೆ ನಾನು ನನ್ನ ಪೂರ್ವ ಸ್ವಭಾವವನ್ನು ನಾನು ನೀರಿನಲ್ಲಿ ಮುಳುಗುವುದು ಎಂದ ಅರ್ಥ. ನಾನು ದಪನ ಮಾಡ್ತೇನೆ, ಯೇಸುಗಳ ಮರಣದಲ್ಲಿ ನಾನು ಪಾಲುಗಾರಾಗುವುದು ಇದು ಅರ್ಥವಾಗಿದೆ. ಅದರಲ್ಲೇ ಪಾಲುಗಾರಾಗುವಾಗ ನನಗೆ ಆದಾಮದ ಬಂದಲ್ಲ ಪಾಪದ ಶಾಪದ ಪರಿಪೂರ್ಣ ಬಿಡುಗಡೆ ಸಿಗ್ತದೆ. ಅದು ಆತ್ಮಿಕ ಅರ್ಥ. ನನ್ನ ಪಾಪ ಶಾಪಕ್ಕೆ ನಾನು ಈ ದಿನ ಈ ನೀರಿನ ಮುಳುಗನ್ನು ಸಾಯುತ್ತೇನೆ. ಇದನ್ನು ಈ ನಿರ್ಧಾರದನ್ನು ತೆಗೆದುಕೊಂಡ್ರೆ ಮಾತ್ರವೇ ಆ ಪಾಪದ ಎಲ್ಲ ಶಾಪದಿಂದ, ಧರ್ಮಶಾಪದ ಎಲ್ಲ ಶಾಪದಿಂದ ಯೇಸುಕ್ರಿಸ್ತನ ಮುಖದಲ್ಲಿ ಬಿಡುಗಡೆ ಸಿಗ್ತದೆ. ಅನಂತರ 4ನೇ ವಾಕ್ಯ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ನೋಡಿ, ನಮ್ಮ ತೀರ್ಮಾನ ನೋಡಿ, ನಾವು ನೀರನ್ನು ತಿಳ್ಕೊಳ್ಳುವಾಗ ಆತ ಮರಣದ ಪಾಲುಗಾರರಾಗಿ ಆತ ಉಣ್ಣಲ್ಪಟ್ಟೆವು ಮತ್ತು ನಾವು ಯೇಸು ಕ್ರಿಸ್ತ ಸತ್ತ ತಂದೆಯ ಮಹಿಮೆಯಿಂದ ಜೀವಿತ ಎಬ್ಬಿಸಲ್ಪಟ್ಟರೆ ನಾವು ಹೊಸಬರಾಗಿ ಜೀವಿಸ್ಲಿಕ್ಕೆ ಒಂದು ನಿರ್ಧಾರ. ನಾನೇನು ಹೊಸ ವ್ಯಕ್ತಿಯಾಗಿ ನಾನು ಜೀವಿಸ್ತೇನೆ. ನನ್ನ ಹಳೆ ಹೋಯ್ತು, ಇನ್ನು ಹೊಸ ವ್ಯಕ್ತಿಯಾಗಿ ನಾನು ಜೀವಿಸ್ತೇನೆ. ಆಗ ಅಲ್ಲೆಲ್ಲ ಸ್ವಭಾವನ ಪಶ್ಚಾತ್ತಾಪಟ್ಟೆ. ನಾಳೆ ಯಾವ ಗುಣಗಳು ನಾನು ಇನ್ನು ಮಾಡಿ ದಪನ ಮಾಡಿದ್ದೇನೆ. ಆ ರೀತಿ ತೆಗೆದುಕೊಳ್ಳುವಾಗ ಆ ಹಳೆ ಸೌದು ಬಂದ ಶಾಪ, ರೋಗ ಎಲ್ಲದಿಂದ ಬಿಡುಗಡೆ ಉಂಟು. ಆ ಅರ್ಥ ಬರಿತಾ ತೆಗೆದುಕೊಂಡರೆ ಮಾತ್ರವೇ. ಅನಂತರ ಓದಿ 5ನೇ ವಾಕ್ಯ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿವು. ಈಗ ಶಾರೀರಿಕ ಮರಣವು ಬೇರೆ. ಈಗ ನೋಡಿ, ಈಗ ನಾವು ಆತ್ಮಿಕ ಮರಣ ನೋಡಿದ್ದೇವೆ, ಆತ್ಮಿಕ ಮರಣದ ಪುನರುಜ್ಜೀವನ ಹೊಂದಿದ್ದೇವೆ. ಈಗ ಪಾಪದ ಸ್ವಭಾವನ ಸತ್ತಿದ್ದೇವೆ. ಈಗ ಶಾರೀರಿಕ ಮರಣ ಒಂದು ಉಂಟು. ಅದು ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ಜನರಿಗೆ ಒಂದು ಆಯುಷ್ಯದಲ್ಲಿ ಇಟ್ಟಿದ್ದಾನೆ. ಒಂದು ಈ ಶಾರೀರಿಕ ಮರಣ ಹೊಂದಿದ ನಂತರ ನಮ್ಮ ಆತ್ಮ ಪುನರುತ್ಥಾನ ಹೊಂದಬೇಕು. ನಾವಂತೆ ಬೈಬಲ್ನಲ್ಲಿ ಈಗ ಉಂಟು, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವಾಗ ಅವನ ಶಾರೀರಿಕವಾಗಿ ಸತ್ತರೆ ಅವನ ಶರೀರ ಮಾತ್ರ ಸಾಯುತ್ತದೆ, ಆತ್ಮ ಪರಲೋಕ ಹೋಗ್ತದೆ. ಈಗ ಈ ಪರಲೋಕದ ಆತ್ಮ ಯೇಸು ಕ್ರಿಸ್ತನ ರೂಪಾಂತರ ಆಗುವಾಗ, ಅಂದರೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಮೇಲೆ ಕೆತ್ತಲಿಕೊಂಡು ಬರುವಾಗ ಅಥವಾ ಅದಕ್ಕೆ ರ್ಯಾಪ್ಚರ್, ಈ ರ್ಯಾಪ್ಚರ್ನಲ್ಲಿ ಅವನು ಎಲ್ಲೆಲ್ಲಿ ಸಮಾಧಿಗಳು ಆಗಿವೆ ಅಲ್ಲಿ ಅವನ ಶರೀರವು ಮಹಿಮೆ ಎಬ್ಬಿಸಲ್ಪಡ್ತದೆ. ಅದು ಈ ಪುನರುತ್ಥಾನ ಪಾಲುರಾಗಬೇಕಾದ್ರೆ ಅವನು ನೀರಿನಲ್ಲಿ ಮುಳುಗಿಕೊಳ್ಳುವಾಗ ಯೇಸುವಿನ ಮರಣದಲ್ಲಿಯೂ ಪುನಃ ಐಕ್ಯವಾಗುತ್ತಾನೆ. ಅವನು ಸದೃಶವಾದಂಥ ಪುನರುತ್ಥಾನಕ್ಕೆ ಆಯ್ಕೆ ಆಗಿರ್ತಾನೆ, ಅಂದ್ರೆ ಅವನು ಕ್ವಾಲಿಫೈಡ್ ಆಗಿದ್ದಾನೆ. ಹೌದು ಅಲ್ವಾ? ಈಗ ನಾವು ಒಂದು ಸರಳವಾಗಿ ಹೋಗುವ. ಈಗ ಒಬ್ಬ ಅನ್ಯ ಇದ್ದಾನೆ, ಕ್ರಿಸ್ತನನ್ನು ಅವನು ನಂಬದವ.
ಅವರಿಗೆ ಈಗ ಏನು ಯಾವ ರೀತಿಯ ಸುವಾರ್ತೆಯ ಬೆಳಕು ಈಗ ಬಿದ್ದಿದೆ, ಅವನು ಏನು ಮಾಡಬೇಕು? ಅವನು ಈಗ ಮೊದಲು ಅವನು ಯೇಸು ಕ್ರಿಸ್ತನು ತನ್ನ ಪಾಪಕ್ಕೆ ಸತ್ತಿದ್ದಾನೆ, ತನ್ನ ಪಾಪ ಪರಿಹಾರ ಆಗಬೇಕಾದ್ರೆ ಯೇಸು ರಕ್ತ ತನಗೆ ಬೇಕು, ಯೇಸು ಕ್ರಿಸ್ತನು ಬೇಕು ಎಂಬುದಾಗಿ ಅವನು ಆ ಯೇಸು ಕ್ರಿಸ್ತನು ತನ್ನ ಕರ್ತನು ಹೊಡೆಯನ್ನು ಎಂಬುದೇ ಅಂಗೀಕಾರ ಮಾಡಬೇಕು. ಅಂಗೀಕಾರ ಮಾಡುವಾಗ ಮಾತ್ರವೇ ಆ ಯೇಸುವಿನ ಆತ್ಮ ಅವನ ಆತ್ಮಕ್ಕೆ ಬಂದು ಅವನ ಪಾಪದ ಸತ್ತ ಆತ್ಮಕ್ಕೆ ಪುನರ್ಜನ್ಮವನ್ನು ಕೊಡುತ್ತದೆ. ಇದು ಒಂದು ನಂತರ ಅವನು ಈ ವಾಕ್ಯ ಅವನಿಗೆ ಸರಿಯಾಗಿ ಬೋಧಿಸಬೇಕು. ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವ ಒಂದು ಬಗ್ಗೆ ಅವನಿಗೆ ಆ ಒಂದು ಬೋಧನೆಗೆ ತರಬೇಕು. ಅಂದ್ರೆ ಅವನಿಗೀಗ ಈಗ ಹಲವಾರು ಬೋಧನೆಗಳು ಬರ್ತಾ ಇವೆ, ಆಯ್ತಾ, ಟಿವಿ ಮಾಧ್ಯಮಗಳ ಮುಖಾಂತರ ಬರ್ತಾ ಇವೆ. ಹೊರಗಡೆ ತೋರಿಕೆಯಿಂದ ನಾವು ಹೋಗುವಾಗ ಬೇರೆ ಬೇರೆ ಆಲಯಗಳು ಕಾಣ್ತೇವೆ, ಅಲ್ಲಿ ದೇವರ ಏನು ಮೂರ್ತಿಗಳನ್ನು ಮಾಡಿಕೊಂಡು ಆರಾಧಿಸುವವರು. ಈಗ ಅನ್ಯರಿಗೆ ಈಗ ದೇವರ ಸುವಾರ್ತೆ ಸಿಗ್ತದೆ, ಈಗ ನಮ್ಮ ನೋಡ್ತಾ ಇದ್ದಾರೆ ಅವರು. ಅವರಿಗೀಗ ಅವರು ಎಲ್ಲಿ ಹೋಗಿ ಅಂದ್ರೆ ಈಗ ಕೆಲವರು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ದೀಕ್ಷಾಸ್ನಾನ ಅಂತಾರೆ, ಇನ್ನು ಕೆಲವರು ಯೆಹೋವ ದೇವರ ಮೇಲೆ ದೀಕ್ಷಾಸ್ನಾನ ಅಂತಾರೆ, ಇನ್ನು ಕೆಲವರು ಪವಿತ್ರ ಆತ್ಮ ಸಹಾಯ ಸಾಕು ಅಂತಾರೆ. ಅದೇ ರೀತಿಯಾಗಿ ಚರ್ಚ್ಗಳು ಬಹಳಗಳು ಇವೆ. ಈಗ ಕನ್ಫ್ಯೂಷನ್ ಇದೆ ಜನರಿಗೆ, ಒಂದು ಏನು ಗೊಂದಲ ಆಗ್ತದೆ, ಎಲ್ಲಿ ಹೋಗ್ಬೇಕು ನಾನು ಯಾವ ಜಾಗಕ್ಕೆ ಹೋಗ್ಬೇಕು? ಯಾಕಂದ್ರೆ ತುಂಬಾ ಜನರು ಹೋಗಿ ಕ್ಯಾಂಡಲ್ ಉರಿಸಿಕೊಂಡು ಬಂದು ನಂದು ರಕ್ಷಣೆ ಆಯ್ತು ಅಂತ ಎನಿಸ್ಕೊಳ್ಳೋರು ಇದ್ದಾರೆ. ಈ ರೀತಿಯೆಲ್ಲ ನೀವು ಇದಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇಂಥವ್ರು ನೋಡಿ, ದೇವರ ವಾಕ್ಯದಲ್ಲಿ ನೋಡಿದೆ, ಮತ್ತಾಯನ ಬರೆಸುವ ವಾರ್ತೆ 28ನೇ ಅಧ್ಯಾಯದಲ್ಲಿ 18, 19, 20ನೇ ವಾಕ್ಯದ ಪ್ರಕಾರ ಯಾವ ಸಭೆಯು ಈ ಒಂದು ಆಸ್ತಿಯವರ ಮೇಲೆ ಯಾವ ಸಭೆಯ ದೀಕ್ಷಾನ ಆ ಸಭೆಗೆ ಅವರು ಹೋಗಿ ಆ ಸಭಾಪಾಲಕರನ್ನು ದೀಕ್ಷಾನ ತೆಗೆದುಕೊಳ್ಳಬೇಕು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಕೊಳ್ತಾನೆ ಅಂತ ಮನಸ್ಸು ಮಾಡಿದ್ರೆ ಅವನು ಸತ್ಯವನ್ನು ಹುಡುಕುವುದರಲ್ಲಿ ಅವನು ನಿರತನಾಗಿರಬೇಕು. ಸುಮ್ಮನೆ ಎಲ್ಲೆಲ್ಲೋ ಹೋಗಿ ನಂಬುದಲ್ಲ, ಫಸ್ಟ್ ದೇವರ ವಾಕ್ಯ ಏನ್ ಹೇಳ್ತಾರೆ ಅದನ್ನು ಗ್ರಹಿಸ್ಕೊಳ್ಬೇಕು ಅಲ್ವಾ? ಅವರ ಆ ವಾಕ್ಯದಲ್ಲಿ ನೆಲೆಗೊಳ್ಬೇಕು ಅಂತ ಹೇಳಿದ್ರೆ ಬೈಬಲ್ ಅನ್ನು ಒಂದು ಸತ್ಯವೇದವನ್ನು ಕ್ರಯ ಕೊಟ್ಟು ತಕೊಂಡ್ಬೇಕು ಅಲ್ವಾ? ಕ್ರಯಕ್ಕೆ ಕೊಡ್ಬೇಕಂದ್ರೆ ಅದಕ್ಕೆ ಫ್ರೀ ಕೊಟ್ರೆ ಏನಾಗ್ತದೆ ಅಂದ್ರೆ ಅದಕ್ಕೆ ಮಹತ್ವ ಇರೋದಿಲ್ಲ, ಅದಕ್ಕೆ ಬೆಲೆ ಇರುವುದಿಲ್ಲ. ಆದ್ರೆ ಅವರು ಕ್ರಯ ಕೊಟ್ಟು ಸಿಗುವ ಜಾಗದಲ್ಲಿ ಯಾವ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗ್ತದೆ ಆ ಭಾಷೆಯಲ್ಲಿ ಅವರು ಓದ್ಕೊಳ್ಬೇಕು. ಅದ ನಂತರ ಆ ವಾಕ್ಯಾನುಸಾರವಾಗಿ ಆಯ್ತಾ, ಯಾವ ಒಂದು ಆಲಯ ಕಟ್ಟಲ್ಪಡ್ತಾ ಇದೆ ಆ ಸತ್ಯದ ಸಭೆಗೆ ಹೋಗಿ ಅವನೇನು ಮಾಡಬೇಕು, ಸೇರಿಕೊಂಡು ಸತ್ಯವನ್ನು ಅರಿತುಕೊಂಡು ನಂತರ ದೀಕ್ಷಾಸ್ಥಾನಕ್ಕೆ ಮುಂದಾಗಬೇಕು ಅಲ್ವಾ? ಆವಾಗ ಹೋರಾಟಗಳು ಬರಬಹುದು, ವಿರೋಧಗಳು ಬರಬಹುದು, ಅಥವಾ ಯಾವುದೇ ಶೋಧನೆ ವೇದನೆಗಳು ಬರಬಹುದು, ಕಷ್ಟಗಳು ಬರಬಹುದು. ಅದನ್ನು ಜಯಿಸ್ತಾ ಅವ್ರು ಮುಂದೆ ಹೋಗ್ಬೇಕು, ಯಾಕಂದ್ರೆ ಕ್ರಿಸ್ತನ ಆತ್ಮ ಅವನಿಗೆ ಸಹಾಯ ಮಾಡ್ತಾನೆ. ಈಗ ಈ ವಾಕ್ಯಗಳು ನೀವು ಹೇಳಿದ ಹಾಗೆ 18ನೇ ವಚನ, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಆಯ್ತಾ? ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಇಂಥ ಸಭೆ, ಇಂಥ ಯಾವ ಸೇವಕರು ಈ ರೀತಿ ತಂದೆ ಮಗ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಕೊಟ್ಟು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕಲಿಸ ಆ ಸಭೆ ಹುಡುಕಿಕೊಂಡು ಆ ಸಭೆಗೆ ಅವರು ಸೇರಲ್ಪಡಬೇಕು. ಅಂದ್ರೆ ಈಗ ಬಹಳ ಕನ್ಫ್ಯೂಷನ್ಗಳಿವೆ. ಯಾಕಂದ್ರೆ ಈಗ ತುಂಬಾ ಸಭೆಗಳು ಕಾಣ್ತಲ್ಪಡ್ತವೆ ಅಲ್ವಾ? ಯಾರು ಯೇಸು ನಿಜವಾಗಿ ಆರಾಧಿಸ್ತಾರೆ, ಯಾರು ನಿಜವಾಗಿ ಆರಾಧಿಸ್ತಾ ಇಲ್ಲ, ಇದನ್ನು ಕಂಡು ಹಿಡ್ಕೊಳ್ಳುವಂತ ಒಂದು ಸತ್ಯದ ಆತ್ಮನ ಅಭಿಷೇಕ ಬೇಕು. ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದನ್ನು ನಾವೀಗ, ಯಾಕಂದ್ರೆ ಈಗ ಎಷ್ಟೋ ಜನರು ರಕ್ಷಣೆಗೆ ಬರ್ತಾ ಇದ್ದಾರೆ, ಕೆಲವರು ದುರ್ಬೋಧನೆಗೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಸಂಪ್ರದಾಯಗಳ ಸಭೆಗಳಿಗೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಅವರು ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ ಅಂತ ಕಡೆಗಳಲ್ಲಿ ಯಾರು ಸಿಕ್ಕಿಕೊಂಡು ಅವರ ಆತ್ಮದ ನಷ್ಟವಾಗ್ತದೆ. ಅದಕ್ಕಾಗಿ ನೀವು ಹೇಳಿದ ಈ ಪಾಯಿಂಟ್ ಏನಂದ್ರೆ, ದೇವರ ವಾಕ್ಯ ನೀವು ಫಸ್ಟ್ ಆಫ್ ಆಲ್ ಅದನ್ನು ಕಂಡುಹಿಡಿಯಬೇಕು. ಅಂದ್ರೆ ಡಾಕ್ಟ್ರಿನಲ್ಲಿ ಆ ಸದ್ಬೋಧನೆಯಲ್ಲಿ ನಿಜವಾದ ಶಿಕ್ಷಣ ಏನ್ ಸಿಗ್ತದೆ, ದೇವರ ಉಪದೇಶ ಸತ್ಯ ಬೋಧನೆ, ಅದನ್ನು ನಾವು ಏನ್ ಕಂಡುಕೊಳ್ಳುವವರಾಗಿರಬೇಕು ಅಲ್ವಾ? ಅದಕ್ಕಾಗಿ ಓಕೆ, ಇಲ್ಲಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಏನ್ ಮಾಡ್ಬೇಕು, ಅವನು ತೆಗೆದುಕೊಳ್ಳಬೇಕು. ಯಾಕೆ ಯೇಸುವಿನ ನಾಮದಲ್ಲಿ ಮಾಡಬಾರ್ದು? ಯೇಸುವಿನ ನಾಮ ಎಂದರೆ ನೋಡಿ, ಯೇಸು ಕ್ರಿಸ್ತನು ಕೊಟ್ಟ ಆಜ್ಞೆ ಆಗಿದೆ, ತಂದೆ ಮಗ ಪವಿತ್ರವನ್ನು ದೀಕ್ಷಾಸ್ನಾನ ಕೊಡಬೇಕು ಎಂಬುದಾಗಿ. ಅಪೊಸ್ತಲರ ಕೃತ್ಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಅಥವಾ ಉಳಿದ, ಯಾಕೆಂದ್ರೆ ಅಪೊಸ್ತಲರ ಕೃತ್ಯದಲ್ಲಿ ಅಲ್ಲಿ ರಕ್ಷಣೆ ಬಗ್ಗೆ ಹೇಳುವಾಗ ಅವರು ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಸಿಗುವುದು ಯೇಸು ಕ್ರಿಸ್ತನಲ್ಲಿ, ಅದಕ್ಕೋಸ್ಕರ ಪದೇ ಪದೇ ತಂದೆ ಮಗ ಪವಿತ್ರ ಹೇಳುವುದಕ್ಕೆ ಕಷ್ಟ, ಅದಕ್ಕೆ ಶಾರ್ಟ್ ಯೇಸು ಕ್ರಿಸ್ತನಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗೋದು.
ಅದಾಗ್ತಾ ತಂದೆ ಮತ್ತು ಪವಿತ್ರ ಬಿಡ್ಲಿಕ್ಕೆಲ್ಲ ಒಂದು ಸುವಾರ್ತೆ ಕೊಡುವಾಗ ಪುನಃ ತಂದೆ ಮಗ ಪವಿತ್ರ ಅಂತ ಹೇಳುವುದು ಕಷ್ಟ. ಅದೇ ಸಂಕ್ಷಿಪ್ತ ಯೇಸು ಕ್ರಿಸ್ತ ಹೆಸರಿನಲ್ಲಿ ಮತ್ತೆ ಸಂಕ್ಷಿಪ್ತವಾಗಿ ಅಲ್ಲಿ ಅವರು ಎಲ್ಲ ಅಂದೇ ಧರ್ಮ ಅಪಕೃತ್ಯ ಅಲ್ಲಿ ಯೇಸು ಕ್ರಿಸ್ತ ರಕ್ಷಣೆ ಬಗ್ಗೆ ಬಂದಿದೆ. ಅದಕ್ಕೆ ಅಲ್ಲಿ ಎಲ್ಲವನ್ನು ಯೇಸು ಕ್ರಿಸ್ತನಲ್ಲಿ ಅವರು ಇಲ್ಲಿ ಬಿಟ್ಟಿದ್ದಾರೆ ವಿನ ಅದಾರ್ಥ ಈ ವಾಕ್ಯ ಅವರು ತಳ್ಳಿ ಬಿಟ್ಟಿದ್ದಾರೆ ಅರ್ಥ ಆಗುದಿಲ್ಲ. ಅಂದ್ರೆ ಅವರು ಹೇಳುವಾಗ ದೇವರ ಕರ್ತನಾದ ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪವಿತ್ರ ಸ್ನಾನ ಅಂತ ಬರ್ತದೆ. ಅನಂತರ ತಂದೆ ಮಗ ಪವಿತ್ರಾತ್ಮ ಹೀಗೆ ಹೇಗೆ ಬ್ರಾಕೆಟ್ ಆ ರೀತಿ ಹೇಳ್ತಾ ಹೋಗ್ಲಿಕ್ಕೆ ಆಗುದಿಲ್ಲ. ಸುವಾರ್ತೆ ಸಾರುವಾಗ ಇದು ಕಾಮನ್ ಆಗಿ ನಾವು ಉಪಯೋಗಿಸ್ತೇವೆ. ನಾನು ಪ್ರಸಂಗ ಮಾಡುವಾಗ ಕರ್ತನ ಯೇಸು ಕ್ರಿಸ್ತ ನಾಮದಲ್ಲಿ ದೀಕ್ಷಾಸ್ನಾನ ಅಂತ ಹೇಳುವಾಗ ಇದರ ಅರ್ಥಾತ್ ಈ ವಾಕ್ಯ ಮುರಿದಿದ್ದೇವೆ ಅಂತಲ್ಲ, ಈ ವಾಕ್ಯ ನಾವು ಕಂಪ್ಲೀಟ್ ಮಾಡಬೇಕು. ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ, ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ, ಅದನ್ನು ಬಿಟ್ಟು ಹೋದ್ರೆ ಅದು ದುರ್ಬೋಧನೆ ಆಗಿದೆ. ಓಕೆ, ಈಗ ಅನೇಕ ದುರ್ಬೋಧನೆ ಮತ್ತೆ ಕಾಲಿ ಯೇಸು ಕ್ರಿಸ್ತ ದುರ್ಬೋಧನೆ ಆಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತನ ಎಲ್ಲಿಯೂ ವಾಕ್ಯವನ್ನು ಯೇಸು ಕ್ರಿಸ್ತ ತೆಗೆಯಲಿಲ್ಲ. ಖಾಲಿ ಅಷ್ಟು ಯೇಸು ಕ್ರಿಸ್ತನಲ್ಲಿ ಅಲ್ಲಿ ಕರೆಕ್ಟಾಗಿ ಯೇಸು ಕ್ರಿಸ್ತ ಯಾವ ಆಜ್ಞೆ ಅಪೊಸ್ತಲ ಪೌಲರು ತೆಗೆಯಲಿಲ್ಲ. ಈ 4 ಸುವಾರ್ತೆಗಳನ್ನೇ ಅವಲಂಬಿಸಿಕೊಂಡು ಎಲ್ಲಾ ಪತ್ರಿಕೆಗಳು ಈ 4 ಸುವಾರ್ತೆಗೆ ಅಡಕವಾಗಿದೆ. ಈಗ ಯೇಸುವಿನ ಒಂದು ಪ್ರತಿಮೆ ಮಾಡ್ಕೊಂಡಿರ್ತಾರೆ, ಯೇಸುವಿನ ಮೂರ್ತಿ ಮಾಡ್ಕೊಂಡಿರ್ತಾರೆ, ಅಥವಾ ಮರಿಯಮ್ಮ ಅಥವಾ ಸಂತರು ಅಂತ ಹೇಳ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಅವರು ದೀಕ್ಷಾಸ್ಥಾನ, ಅಲ್ಲಿ ಹೋಗಿ ಅವರು ರಕ್ಷಣೆ ಹೊಂದಬಹುದಾ? ಇಲ್ಲ. ಯಾಕೆ? ಯಾಕಂದ್ರೆ ಯೇಸು ಕ್ರಿಸ್ತನು ಯಾವ ರೂಪದಲ್ಲಿ ಅವರು ಇರುವುದಿಲ್ಲ, ಯಾವ ರೂಪ ಅವರು ಮಾಡಬಾರದು ಎಂಬುದು ಯೇಸು ಕ್ರಿಸ್ತನ ಆಜ್ಞೆಯೇ ಆಗಿದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ತನ್ನನ್ನು ಆರಾಧಿಸಲು ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು ಹೇಳ್ತದೆ. ನಮ್ಮ ಆತ್ಮದಲ್ಲಿ ಆರಾಧಿಸಬೇಕಾದ್ರೆ ಆ ಯೇಸು ಅಂಗೀಕಾರ ಮಾಡುವಾಗ ಆ ಪವಿತ್ರ ಆತ್ಮ ಹೊಂದಿಕೊಳ್ಳುತ್ತೇವೆ. ಈಗ ಆರಾಧಿಸೋರು ಆತ್ಮ ರೀತಿ ಅಂದರೆ ಅವರು ಯೇಸು ಅಂಗೀಕಾರ ಮಾಡುವಾಗ ಪವಿತ್ರ ಆತ್ಮ ಹೊಂದಿಕೊಳ್ಳುತ್ತಾರೆ. ಈ ಪವಿತ್ರ ಆತ್ಮನ ಮುಖಾಂತರ ತನ್ನ ಆತ್ಮದಿಂದ ಸತ್ಯಕ್ಕೆ ಎಂದು ವಿದ್ಯಾರ್ಥಿಯಾಗಿ ಆರಾಧನೆ ಮಾಡುವವರು ಮಾತ್ರ ದೇವನ ಆರಾಧಿಸುವುದು ಯೇಸು ಕ್ರಿಸ್ತನು ಹೇಳ್ತಾನೆ. ಅಂದ್ರೆ ಜಡ ವಸ್ತುಗಳಲ್ಲಿ ಯೇಸು ಸ್ವಾಮಿ ಇಲ್ಲ ಅರ್ಥಾತ್, ಹೌದು ಅಲ್ವಾ? ಯಾವ ರೂಪದಲ್ಲಿ ಅದು ಇಲ್ಲ. ಯಾಕೆಂದ್ರೆ ಆತನು ಪುನರುತ್ಥಾನ ಹೋದಂತ ದೇವರು, ಹೌದು. ಆತನ ಜೀವ ಸ್ವರೂಪನಾದ ದೇವರು, ಆತನಲ್ಲಿ ಜೀವವಿದೆ. ಯಾವುದೇ ಮರಣದ ವಸ್ತುಗಳಲ್ಲಿ ಅಥವಾ ನಿರ್ಜೀವ ವಸ್ತುಗಳಲ್ಲಿ ಆತನು ಇರುವುದಿಲ್ಲ, ಅಲ್ವಾ? ಅದಕ್ಕಾಗಿ ಈ ಒಂದು ವಾಕ್ಯ ಸಂದೇಶ ಕೇಳುವಂತ ಯಾರೇ ಹೊಸಬರಾಗಿರ್ಲಿ ಅಲ್ವಾ, ಅವರು ಈ ವಾಕ್ಯದಲ್ಲಿ ಎಚ್ಚರಿಕೆಯಾಗಿರಬೇಕು. ಯಾಕಂದ್ರೆ ಆತ್ಮದ ರಕ್ಷಣೆ ಎಲ್ಲಾದ್ರೂ ಡಿಸಿಷನ್ ಮಾಡುವಾಗ ಅಥವಾ ನಿರ್ಧಾರ ತಗೊಳ್ಳುವಾಗ ಅಪ್ಪಿತಪ್ಪಿ ಬೇರೆ ಕಡೆಗೆ ಹೋದ್ರೆ ಅಂದ್ ದುರ್ಬೋಧನೆಗೆ ಹೋಗುವಂತ ಚಾನ್ಸಸ್ಗಳು ಇವೆ. ಈಗ ದುರ್ಬೋಧನೆಗಳು ಹೇಳಲಿಕ್ಕೆ ಕಾರಣ ಏನು ಅಂದ್ರೆ ಹೇಗೆ ಅದು ಕಾರಣ? ದುರ್ಬೋಧನೆ ಅಂದರೆ ಇದರ ವಾಕ್ಯದಲ್ಲಿ ಅಪೊಸ್ತಲ ಯಾಕೋಬ ಹೇಳ್ತಾನೆ, ಎಲ್ಲರೂ ಬೋಧಕರಾಗಿರಬೇಡಿರಿ ಎಂಬುದೇ. ಇವತ್ತು ಅದು ಬೋಧನೆ ಎಂಬ ಗಿಫ್ಟ್ ದೇವರು ಕೆಲವರಿಗೆ ಸಭಾಪಾಲಕರು ಬೋಧಕರಿಗೆ ದೇವರು ಇಟ್ಟ ಅದು ಗಿಫ್ಟ್. ಈಗ ಸಭಾಪಾಲಕ ಗಿಫ್ಟ್ ಇವತ್ತು ಅಂದರೆ ಜನರಿಗೆ ಆ ಒಂದು ತಾಳ್ಮೆ ಇಲ್ಲ. ಅಂದರೆ ದೇವರು ಒಂದು ಗಿಫ್ಟ್ ಕೊಡುತ್ತಾರೆ, ಅವರು ಬೇರೆಯವ್ರ ಪ್ರಬಂಧನ ಮುಖಾಂತರ ಕನ್ಫರ್ಮ್ ಮಾಡ್ತಾರೆ, ದೇವ್ರು ಮಾತನಾಡ್ತಾರೆ, ದೇವರನ್ನ ಹೊಂದಿಕೊಳ್ಳೋದು ಗಿಫ್ಟ್. ಈಗ ಜನರು ದೇವರನ್ನ ಹೊಂದಿಕೊಳ್ಳದೆ ತಾವೇ ಒಂದು ಟೈಟಲ್ ಇಟ್ಟುಕೊಳ್ತಾರೆ, ತಾವೇ ಬೋಧಕರು ಹೋಗ್ತಾರೆ. ಹಾಗೆ ಹೋಗ್ತಾರೆ. ಬೋಧಕರು ಎಂಬ ಅದು ಅಪೊಸ್ತಲ ಯಾಕಂದ್ರೆ ಎಲ್ಲರೂ ಬೋಧಕರಾಗಬೇಡಿರಿ. ಬೋಧಕರು ಆಗಬೇಕಾದ್ರೆ ದೇವರಿಂದ ಅವ್ರ ಗಿಫ್ಟ್ ಹೊಂದಿರಬೇಕು. ಬೇರೆ ದೇವರ ಸೇವಕರ ಬೋಧಕರನ್ನ ಅವರು ಹಸ್ತಪಡಿಸಬೇಕು, ವಾಕ್ಯವನ್ನು ಅಧ್ಯಯನ ಮಾಡುವರಬೇಕು. ಆಗ ಅವ್ರು ಸರಿಯಾಗಿ ಬೋಧನೆ ಮಾಡಲಿ. ವಾಕ್ಯ ಎಂಬ ಕ್ರಿಸ್ತ ಎಂಬ ಅಸ್ಥಿವರದಲ್ಲಿ ಕಟ್ಟಲು. ಹೌದು. ಈ ದಿನ ಕಾಲ ಏನಿದೆ, ಜನರಿಗೆ ಬೇರೆಯವರ ಬೋಧನೆ ಸರಿಯಾದ ಸ್ವಸ್ಥ ಬೋಧನೆ ಕಲಿಕೆ ಬೇಡ ಒಂದು, ಮತ್ತು ಅವರಿಗೆ ದೇವರಿಂದ ಆ ಬೋಧನೆ ಉಂಟು ಕನ್ಫರ್ಮ್ ಮಾಡ್ಲಿಕ್ಕೆ ಬೇಡ. ಇಚ್ಛೆ ತಾವೇ ಬೋಧಕರ ಮುಂದೆ ತಮಗೆ ಗೊತ್ತಾಗೋ ರೀತಿಯಲ್ಲಿ ಬೋಧಿಸ್ತಾರೆ. ಹಾಗೆ ದುರ್ಬೋಧಕರು ಇದು ಬಂದರೆ ಅದಕ್ಕೆ ಪೇತ್ರನು ಹೇಳ್ತಾರೆ ಹೀಗೆ ದುರ್ಬೋಧನೆಯಲ್ಲಿ ಕಾರಣ ಏನು ಎಂಬುದಾಗಿ ನಿಮ್ಗೊಂದು ವಾಕ್ಯದಲ್ಲಿ ಕ್ಲಿಯರ್ ಪಡಿಸಿದ ವೀಕ್ಷಕರಿಗೆ. 2ನೇ ಪೇತ್ರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 14ರಿಂದ 17ನೇ ವಾಕ್ಯ ತನಕ ಓದಿ. 2 ಪೀಟರ್ 3:14-17 ಇಲ್ಲಿ ಅತಿ ಸ್ಪಷ್ಟ ಅಂದರೆ ಯಾಕೆ ದುರ್ಬೋಧಕರಿಗೆ ತುಂಬಾ ಮಂದಿ ಜಾಸ್ತಿ ಆಗಿದೆ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಿಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳುಕೊಳ್ಳುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು, ಚಪಲಚಿತ್ತರು, ಹೀಗೆ ನಮಗಿರುವ ಮಿಕ್ಕದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಸಿಕೊಂಡಿದ್ದರೂ ಹಾಗೆಯೇ ಇವುಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನು ಉಂಟು ಮಾಡಿಕೊಳ್ಳುತ್ತಾರೆ. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ
ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳೆವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರ್ರಿ. ಈಗಲೇ ಪೇತ್ರ ಹೇಳ್ತಾನೆ, ಅಪ್ಪದ ಪೌಲನು ನೋಡಿಕೆ ಈ ಕಡೆ ದಿವಸ ಪರಿಶುದ್ಧರಾಗಿ ಪ್ರಯಾಸ ಪಡಬೇಕಂತ ಪೇತ್ರ ಹೇಳ್ತಾನೆ. ಮತ್ತು ಅಪ್ಪಸ ಬರೆದ ಪತ್ರಿಕೆಗಳಲ್ಲಿ ತುಂಬ ಜ್ಞಾನದಿಂದ ಪತ್ರಿಕೆ ಬರೆದಿದ್ದಾನೆ. ಅದೇ ಕೆಲವರು ವಿದ್ಯೆಹೀನರು ಸಫಲಿಸುತ್ತಂದರೆ ಆ ಅಭಿಷೇಕ ಇಲ್ಲದೆ ದೇವರ ಬಗ್ಗೆ ಸ್ಟಡಿ ಮಾಡಿದೆ ಅದು ತಪ್ಪಾಗಿ ರೀತಿಯಲ್ಲಿ ತಮಗೆ ಬೇಕಾದ ರೀತಿ ಅದು ಅರ್ಥ ಮಾಡಿಕೊಂಡು ದುರ್ಬೋಧನೆ ಕೊಡುತ್ತಾರೆ. ಮತ್ತೊಂದು ಕಡೆಯಲ್ಲಿ ಏನು ಗೊತ್ತಾ, ಯೇಸು ಸ್ವಾಮಿ ಒಂದು ಸಾಮ್ಯಗಳನ್ನು ಕೂಡ ಹೇಳಿದ್ದಾನೆ. ಅವರು ಗೋಧಿಯನ್ನು ಬಿತ್ತಿದನು, ಅದರಲ್ಲಿ ಕಳ್ಳನು ಹಣಜೆಯನ್ನು ಹಾಕಿದನು ಅಂತ. ಯಾಕೆ ಹಣಜೆ ಹಾಕಿದನು ಅಂದ್ರೆ, ಸೈತಾನ ಬಯಸ್ತಾನೆ ಯೇಸುವನ್ನು ನಂಬಿ ಎಲ್ಲರೂ ರಕ್ಷಣೆ ಹೊಂದದೆ ನಿತ್ಯ ನರಕಕ್ಕೆ ಬರಬೇಕಂತ ಆತನು ಯಾವಾಗ್ಲೂ ಪ್ರಯಾಸ ಪಡ್ತಾ ಇರ್ತಾನೆ. ಅದಕ್ಕಾಗಿ ಸೈತಾನ ಕೂಡ ಕೆಲವರನ್ನು ದುರ್ಬೋಧಕರನ್ನು ಕಳಿಸ್ತಾ ಇದ್ದಾರೆ. ತಿಮೋತಿ ಬರೆದ ಪತ್ರಿಕೆಯಲ್ಲಿ ಕೊನೆಯ ಕಾಲದಲ್ಲಿ ವಂಚಿಸುವ ಆತ್ಮಗಳು ಬಂದು ನಿಮ್ಮನ್ನು ಮತಭ್ರಷ್ಟರಾಗಿ ಮಾಡ್ತಾರಂತ ವಚನಗಳಿವೆ. ಅದರ ಅರ್ಥಾತ್ ನಮ್ಮ ಆತ್ಮ ಅದು ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಪರಲೋಕಕ್ಕೆ ಹೋಗಬೇಕು, ಆದರೆ ಪರಲೋಕಕ್ಕೆ ಹೋಗದಂತೆ ಸೈತಾನ ಬೇರೆ ಬೇರೆ ರೀತಿಯಾದಂತಹ ಬೋಧನೆಗಳನ್ನು ತಂದು ಯೇಸು ಕ್ರಿಸ್ತನಲ್ಲಿರುವ ನಂಬಿಕೆ ಅಂದ್ರೆ ತಂದೆ, ಮಗ, ಪವಿತ್ರಾತ್ಮ ಈ ಫೌಂಡೇಶನ್ ಅನ್ನು ಹಲ್ಲಾಡಿಸ್ತಾನೆ. ಅವನು ಯಾವುದನ್ನು ತಗೊಳ್ತಾನೆ, ದೇವರ ವಾಕ್ಯವನ್ನೇ ಹಿಡಿದುಕೊಂಡು ನಮ್ಮ ನಂಬಿಕೆಯನ್ನು ಕೆಡಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ನಂಬಿಕೆಯನ್ನು ಕೆಡಿಸುವುದಕ್ಕೆ ನಾವು ಬಿಡಬಾರದು. ಈಗ ನಾವು ಈ ಸತ್ಯ ಬೋಧನೆ, ಸತ್ಯ ನಿಮ್ಗೆ ಬಿಡುಗಡೆ ಮಾಡ್ತದೆ ಅಂತ ಹೇಳಿದ್ರೆ ಈ ಕಾರ್ಯ ಕೂಡ ಹಾಕಿನಿ. ಈಗ ಜನರಿಗೆ ನಾವು ಸತ್ಯ ಹೇಳುವುದಂದ್ರೆ, ನೀವು ದೇವರ ವಾಕ್ಯವನ್ನು ನೆಲೆಗೊಳ್ಳಬೇಕು. ತಂದೆ, ಮಗ, ಪವಿತ್ರಾತ್ಮ ಇದು ಒಂದು ಪದವಿ ಹಾಕಿದೆ. ಇದು ಯೇಸು ಕ್ರಿಸ್ತರೇ ಆಗಿದ್ದಾರೆ, ಅಥವಾ ತಂದೆ, ಮಗ ಅವರು 3 ಜನ ಅಲ್ಲ, ಒಬ್ಬರೇ ಆಗಿದ್ದಾರೆ. ಈ ಬೋಧನೆಗಳು ಜನರಿಗೆ ಸಿಗುವಾಗ ಸರಿಯಾದ ಕ್ರಮಬದ್ಧವಾದ ಸಿಸ್ಟಮೆಟಿಕ್ ವ್ಯವಸ್ಥಿತವಾದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಒಂದು ಏನು ಅವಕಾಶ ಆಗ್ತದೆ. ಈಗ ಅದನ್ನೇ ನಾನು ಹೇಳುವಂಥದ್ದು. ಯಾಕಂದ್ರೆ ಇಷ್ಟೆಲ್ಲ ಒಂದು ಗಲಿಬಿಲಿ ಗೊಂದಲಗಳ ಮಧ್ಯದಲ್ಲಿ ಮತ್ತೆ ಕಷ್ಟಗಳು, ಸಂಕಟಗಳು, ಅದರಲ್ಲಿ ಅಧರ್ಮನ ಕಾರ್ಯಗಳು, ಕ್ರಿಸ್ತ ವಿರೋಧಿಯ ಕಾರ್ಯಗಳು ಕೊನೆಯ ಕಾಲದಲ್ಲಿ ಹೆಚ್ಚಾಗುವಾಗ ಜನರ ಮಧ್ಯದಲ್ಲಿ ಕೂಡ ಒಂದು ಗೊಂದಲ ಉಂಟು. ಅದಕ್ಕಾಗಿ ನಾವು ಈ ಸತ್ಯ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಗೆ ಆ ವಾಕ್ಯ ಸತ್ಯ ಏನ್ ಹೇಳ್ತದೆ ಅದನ್ನು ಗ್ರಹಿಸಿಕೊಂಡು ನಾವೇನ್ ಮಾಡಬೇಕು ಅಲ್ವಾ? ಅದಕ್ಕೆ ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾಸ್ನಾನ. ಇದರ ಅರ್ಥ ಯೇಸು ಸ್ವಾಮಿ ಯಾವುದೇ ವಾಕ್ಯಗಳನ್ನು ಮುರಿಲಿಕ್ಕೆ ಎಲ್ಲೂ ಕೂಡ ಮತ್ತೆ ಪೇತ್ರನು ಕೂಡ ಹೇಳಿಲ್ಲ, ಪೌಲನು ಕೂಡ ಹೇಳಿಲ್ಲ ಅಲ್ವಾ? ಈ ವಾಕ್ಯಗಳ ಅನುಸಾರವಾಗಿ ಜೀವಿಸಬೇಕಂತಲೇ ಅವರು ಬೋಧನೆ ಮಾಡಿದ್ರು. ಅಷ್ಟೇ ವಿದ್ಯಾವಿನರು, ದೇವರ ವಾಕ್ಯ ಭಯಪಡದವರು, ಅವರು ತಾವೇ ಅದನ್ನು ವ್ಯರ್ಥ ಮಾಡಿಕೊಂಡು ಜನರಿಗೆ ಏನ್ ಮಾಡ್ತಾರೆ, ಜನರ ಮನಸ್ಸನ್ನು ಭ್ರಷ್ಟ ಮಾಡ್ತಾರೆ. ಅಂದ್ರೆ ಅಲ್ಲಿ ಹೇಳ್ತಾ ಇದೆ, ಪತ್ರಿಕೆಗಳಿರುವ ಕೆಲವು ಮಾತುಗಳು ತಿಳ್ಕೊಳ್ಳುವುದಕ್ಕೆ ಕಷ್ಟವಾಗಿವೆ. ಪೌಲ ಬರೆದಿದ್ದು ಬಹಳ ಒಂದು ಶ್ರೇಷ್ಠ ಜ್ಞಾನದಿಂದ ಅಲ್ವಾ? ಅವನು ಬಹಳ ದೊಡ್ಡ ಜ್ಞಾನಿ ಆಗಿದ್ದನು. ಅದ್ರಲ್ಲಿ ದೇವರ ಆತ್ಮನಿಂದಲೂ ಅವನು ಬಹಳ ಅಲ್ವಾ? ಈ ವಾಕ್ಯಗಳನ್ನು ಟ್ವಿಸ್ಟ್ ಮಾಡಬಹುದು ಅಲ್ವಾ? ಒಂದು ಕಡೆಯಲ್ಲಿ ಹೇಳ್ತದೆ, ನಾನೇನು ದೀಕ್ಷಾಸ್ನಾನ ಕೊಡುವುದಕ್ಕಾಗಿ ಬಂದಿಲ್ಲ, ಸುವಾರ್ತೆ ಸಾರುವುದಕ್ಕಾಗಿ ಬಂದಿದ್ದೇನೆ. ಇದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ದೀಕ್ಷಾಸ್ನಾನ ಬೇಡ ಅಂತ ಹೇಳುವವರು ಇದ್ದಾರೆ. ಹಾಗಾದ್ರೆ ದೀಕ್ಷಾಸ್ನಾನ ಬೇಡವಾ? ಬೇಕೇ ಬೇಕು. ಯಾಕೆ ಬೇಕೇ ಬೇಕು? ದೀಕ್ಷಾಸ್ನಾನ ತೆಗೆದುಕೊಂಡರೆ ಮಾತ್ರವೇ ಅವನ ಆತ್ಮದಲ್ಲಿ ಪವಿತ್ರ ಮುದ್ರೆ ಒತ್ತಲ್ಪಡುತ್ತದೆ. ಪವಿತ್ರ ಮುದ್ರೆ ಒತ್ತಲ್ಪಡದೆ ಅವನು ಪರಲೋಕಕ್ಕೆ ಹೋಗಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವವನು ಪವಿತ್ರಾತ್ಮನಾಗಿದ್ದಾನೆ. ಈ ಪವಿತ್ರಾತ್ಮ ಮುದ್ರೆ ಅವನಿಗೆ ಒತ್ತಲ್ಪಡೋದು ನೀರಿನಲ್ಲಿ ಮುಡಿ ದೀಕ್ಷಾಂತ ಕೊಡುವಾಗ. ಪವಿತ್ರಾತ್ಮ ಮುದ್ರೆ ಅಂದ್ರೆ ನಾವೀಗ ಯಾವ್ದು ವೆಸ್ಟರ್ನ್ ಕಂಟ್ರಿಗೆ ಹೋಗ್ಬೇಕಾದ್ರೆ, ಫಾರಿನ್ ಹೋಗ್ಬೇಕಾದ್ರೆ ವಿಸಾ ಇಮಿಗ್ರೇಷನ್ ಮುದ್ರೆ ಆಗ್ತಾನೆ, ಅದೇ ರೀತಿ ಪರಲೋಕ ಹೋಗ್ಬೇಕಾದ್ರೆ ಪವಿತ್ರಾತ್ಮನು ನಮ್ಮ ಆತ್ಮ ಮುದ್ರೆ ಆಗ್ತಾನೆ, ಮತ್ತೆ ಪವಿತ್ರಾತ್ಮ ಕೊಡುತ್ತಾನೆ. ಆ ಪವಿತ್ರಾತ್ಮನು ಏನು ಮಾಡ್ತಾನೆ, ಪ್ರತಿದಿನ ಆ ಪರಿಶುದ್ಧ ಜೀವಿತದಲ್ಲಿ ಸಹಾಯ ಮಾಡ್ತಾನೆ. ಆ ಪವಿತ್ರಾತ್ಮ ಇಲ್ಲದೆ ಯಾರಿಗೆ ಪರಲೋಕ ಹೋಗ್ಲಿಕ್ಕೆ ಆಗುದಿಲ್ಲ. ಅದು ಅಪ್ಪ ಪೌಲನು ಎಫೆಸದ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯದ ಈ ರೀತಿ ಹೇಳ್ತಾನೆ ನೋಡಿ. ಎಫೆಸ 1:13 ಮತ್ತು 14ನೇ ವಾಕ್ಯ. ಹೌದು, 13 ಮತ್ತು 14. ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ
ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಆಮೇನ್. ಇದಂದ್ರೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಯಾರು ನೀರಿನಲ್ಲಿ ಮುಳುಗಿದಿಷ್ಟ ಅಂತ ಕೊಡ್ತಾರೆ ಅವರಿಗೆ ಪವಿತ್ರಾತ್ಮ ಅವರ ಬುದ್ಧಿ ಹಾಕ್ತಾನೆ, ದೇವರು ಅವರಿಗೆ ಪವಿತ್ರಾತ್ಮ ಕೊಡ್ತಾನೆ. ಆ ಪವಿತ್ರ ಅವ್ರ ಪ್ರತಿದಿನ ಅವರಿಗೆ ಏನು ಮಾಡ್ತಾರೆ, ಪರಿಶುದ್ಧ ಜೀವಿತಕ್ಕೆ ನಡೆಸಲಿಕ್ಕೆ ಆತ್ಮದಲ್ಲಿ ಮಾತನಾಡ್ತಾ ಇರ್ತಾನೆ. ಈ ನೀರಿನ ತೆಗೆದುಕೊಳ್ಳದವರಿಗೆ ಈ ಒಂದು ಮುದ್ರೆ ಸಿಗಲ್ಪಡದೆ ಅವ್ರ ಪರಲೋಕ ಹೋಗ್ಲಿಕ್ಕೆ ಆಗುವುದಿಲ್ಲ. ಪರಲೋಕ ಬಂದು ನೀರಿನ ತೆಗೆದುಕೊಳ್ಳಲೇಬೇಕು. ಈಗ ಮಾರ್ಕನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ 15 ಮತ್ತೆ 16ನೇ ವಚನ ಹೀಗೆ ಹೇಳ್ತಾರೆ ಅಲ್ವಾ? ಅಲ್ಲಿ ಆಮೇಲೆ ಅವರಿಗೆ ಯೇಸು ಹೇಳಿದರು, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಅಂದ್ರೆ ನಂಬುವವನು, ಅದರ ನಂಬಿಕೆ ಇಡುವವನು ದೀಕ್ಷಾನ ತಗೊಳ್ತಾನೆ, ನಂಬದವನು ದೀಕ್ಷಾನ ಅಲ್ಲಗೊಳ್ತಾನೆ. ಯಾವ ದೀಕ್ಷಾನ ತೆಗೆದುಕೊಳ್ಳೋ ಅವನು ನಿತ್ಯ ನರಕ ದಂಡನೆಗೆ ಪಾತ್ರನಾಗ್ತಾನೆ. ಅಂದ್ರೆ ಈಗ ದೀಕ್ಷಾಸ್ನಾನ ತಗೊಳ್ದಿದ್ರೆ ಅವನು ನರಕಕ್ಕೆ ಹೋಗುವಂತದ್ದು. ಹೌದು, ಅಂದ್ರೆ ಅವನು ಸ್ವರ್ ನಂಬಲಿಲ್ಲ. ಯಾಕಂದ್ರೆ ಈಗ ತುಂಬಾ ಜನ ಇದ್ದಾರೆ ಮಕ್ಕಳಿಗೆ ದೀಕ್ಷಾಸ್ನಾನ ಕೊಡ್ತಾ ಇದ್ದಾರೆ. ಅದಕ್ಕೆ ಬೈಬಲ್ ಯಾವ ಆಧಾರ ಇಲ್ಲ. ದೀಕ್ಷಾಸ್ನಾನ ಅಂದ್ರೆ ಬೈಬಲ್ ನಲ್ಲಿ ಗ್ರೀಕಿನಲ್ಲಿ ಬಂದಿದೆ ಬ್ಯಾಪ್ಟಿಜೋ ಎಂದರೆ ಬ್ಯಾಪ್ಟಿಸಮ್ ಅಥವಾ ಬ್ಯಾಪ್ಟೈಜೋ ಎಂದರೆ ಅರ್ಥ ಇಮ್ಮರ್ಸ್ ಅಂದ್ರೆ ಮುಳುಗಿ ಕೊಡುವುದು ಎಂಬುದಾಗಿ. ಮಕ್ಕಳಿಗೆ ಸ್ಪ್ರಿಂಕಲ್, ಅದಕ್ಕೆ ಅದು ಅರ್ಥ ಮ್ಯಾಚಿಂಗ್ ಆಗುದಿಲ್ಲ. ಹಾಗಾದ್ರೆ ನಮ್ದೇ ಸರಿ ಅಂತ ಅವರು ವಾದಿಸ್ತಾರಲ್ವಾ? ಅದೇ ವಾಕ್ಯ, ಅದಕ್ಕೆ ಸುಲಭ ಬೋಧನೆ. ಸುಲಭ ನೋಡಿ, ಯಾವ ಬೋಧನೆ ವಾಕ್ಯಕ್ಕೆ ಆಧಾರ ಉಂಟು ಅದು ಬೋಧನೆ ಸ್ವಸ್ಥ ಬೋಧನೆ. ಆ ಬೋಧನೆ ವಾಕ್ಯ ಯಾವ ಆಧಾರ ಇಲ್ಲ. ಈಗ ಅವ್ರ ಮಕ್ಕಳ ಬ್ಯಾಪ್ಟಿಸಮ್ ಆದಿಕಾಂಡದಿಂದ ಹುಡುಕಿದ್ರು ಸಹ ಒಂದು ವಾಕ್ಯ ಅದಕ್ಕೆ ಆಧಾರ ಇಲ್ಲ. ಹಾಗಾದ್ರೆ ಅದು ದುರ್ಬೋಧನೆ ಆಗಿದೆ. ಪೌಲ್ ಎಲ್ಲಿಯೂ ಅದರಿಲ್ಲ. ಈಗ ನೀರಿನ ಮುಳುಗಿದ ಯೇಸು ಕ್ರಿಸ್ತನೇ ಮಾದರಿಯಾಗಿದ್ದಾನೆ ನೋಡಿ. ಯೇಸು ಕ್ರಿಸ್ತ 30 ವರ್ಷ ಪ್ರಾಯದಲ್ಲಿ ಆ ನಾಣ್ಯಕಂತ ಯೋನ ಹೋಗಿಕೊಂಡು ನನಗೆ ದೀಕ್ಷಾಸ್ನಾನ ಕೊಡು ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಅವನು ಒಪ್ಪುದಿಲ್ಲ. ಆದರೆ ಯೇಸು ಕ್ರಿಸ್ತ ಸದ್ಯಕ್ಕೆ ಒಪ್ಪಿಕೊ ಅಂದರೆ ಈಗ ಎಲ್ಲ ಧರ್ಮವನ್ನು ಎಲ್ಲ ಆಜ್ಞೆಗಳನ್ನು ನೆರವೇರಿಸಬೇಕು ಎಂಬುದು ಯೇಸು ಕ್ರಿಸ್ತ ತಗೊಳ್ತಾನೆ. ಯೇಸು ಕ್ರಿಸ್ತನು ಸ್ವತಃ ದೇವರ ಮಗನಾಗಿಕೊಂಡು ದೇವರ ಆಜ್ಞೆ ವಿಧಾನಕ್ಕೆ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ನಾವು ಆತನನ್ನು ಅಂಗೀಕಾರ ಮಾಡೋದು, ಆತನ ಮಾರ್ಗ ನಡೆಯಬೇಕಾ ಬೇಡ? ಖಂಡಿತವಾಗಿ. ಏನು ಡೈಲಿ ಕ್ವಶನ್ ಉಂಟಾ? ಇಲ್ಲ. ಈಗ ನಾವು ನಂಬುವುದಾದ್ರೆ ಆತನ ಮಾಡಿದಾಗ ನಾವು ಮಾಡಲೇಬೇಕು. ಖಂಡಿತವಾಗಿ. ಆತನ ಮಾಡಿದನು. ಅವಾಗ ಪೌಲನ ಪತ್ರಿಕೆ ಪೇತ್ರ ಹೇಳಿದ ಹಾಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಜನರು ವಿದ್ಯಾಹೀನರು, ಚಪಲ ಚಿತ್ತರು ಆ ವಾಕ್ಯಗಳನ್ನು ಟ್ವಿಸ್ಟ್ ಮಾಡ್ತಾರೆ ಅಂತ. ಪೌಲ ಏನ್ ಹೇಳಿದ್ದಾನೆ ಅಂದ್ರೆ, ಪೌಲ ದೀಕ್ಷಾಸ್ನಾನ ತಕೊಂಡಿದ್ದಾನೆ, ಆತನು ಕೂಡ ಕೊಟ್ಟಿದ್ದಾನೆ. ಅವನು ಯಾವುದೆಲ್ಲ ಸಭೆಯಲ್ಲಿ ಪ್ರಾರಂಭಿಸಿದೆಲ್ಲ ಅವರಿಗೆಲ್ಲರೂ ದೀಕ್ಷಾಸ್ನಾನ ಕೊಟ್ಟಿದ್ದಾನೆ. ಅದರಲ್ಲಿ ಆತನು ಯಾಕೆ ಹೇಳಿದ್ದನು ಹೀಗೆ, ನನಗೆ ಸುವಾರ್ತೆ ಸಾರ್ಲಿಕ್ಕೆ ದೀಕ್ಷಾಸ್ನಾನ ಅಂತ ಹೇಳಿದ್ರೆ, ಅಂದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಆ ಕಾಲದಲ್ಲಿ ಆ ಫೆಸಿಲಿಟಿ ಇರ್ಲಿಲ್ಲ, ಅಂದ್ರೆ ಅಷ್ಟು ಕಷ್ಟಕರವಾಗ್ತಿತ್ತು. ಅದಕ್ಕಾಗಿ ಅಲ್ಲಿ ಸಭೆಗಳನ್ನು ಮಾಡಿ ಅಲ್ಲಿ ಒಬ್ಬ ಸಭೆಯ ಪಾಲಕರನ್ನು ಇಟ್ಟು ಅವ್ರು ಬೇರೆ ಕಡೆ ಹೋಗಿದ್ದಾನೆ, ಅವನಲ್ಲಿ ತಕೊಳ್ಬೇಕು. ತುಂಬಾ ಜನರಿಗೆ ಒಂದು ಅಭ್ಯಾಸ ಏನಂದ್ರೆ, ನಾವು ದೊಡ್ಡ ಸೇವಕರನ್ನು ತಕೊಳ್ಬೇಕು, ದೊಡ್ಡ ಸೇವಕರು ಚಿಕ್ಕ ಸೇವಕರು, ಅಲ್ಲಿ ಯಾರು ದೊಡ್ಡವರು ಇಲ್ಲ ಚಿಕ್ಕವರು ಇಲ್ಲ, ದೇವರಾಜ್ಯದಲ್ಲಿ ಎಲ್ಲರೂ. ಅದಕ್ಕೆ ಪೌಲ ಹೇಳ್ತಾನೆ, ನಂಗೆ ದೀಕ್ಷಾಸ್ನಾನ ಅಲ್ಲ ಸುವಾರ್ತೆ ಕೂಡ ಹೊಡೆದು ಕೊಡ್ಬೇಕು, ದೀಕ್ಷಾಸ್ನಾನ ಕೊಡುವ ಸಮಯದಲ್ಲಿ ನಾನು ಕೊಡ್ತೇನೆ ಕೂಡ ಕೊಟ್ಟಿದ್ದೇನೆ. ಆಯ್ತಾ? ದೇವರು ಎಲ್ಲೆಲ್ಲ ಹೋಗಿದ್ದಾನೆ ಅಲ್ಲೆಲ್ಲ ಸಭೆಯನ್ನು ಪ್ರಾರಂಭಿಸಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವ ಮಕ್ಕಳೇ, ಕೇಳಿದ್ದೀರಿ ನಿಮ್ಗೆ. ಈಗ ನೀವು ಸತ್ಯ ಅರ್ಥವಾಗ ದೇವರ ವಾಕ್ಯವನ್ನು ಓದಿಕೊಳ್ಳ್ರಿ, ಮತ್ತೆ ಸತ್ಯದ ಸಭೆ ಯಾವುದಂತ ದೇವರ ಆತ್ಮನಲ್ಲಿ ಕೇಳಿಕೊಳ್ಳ್ರಿ. ಪವಿತ್ರ ಆತ್ಮ ನಮಗೆ ಸಹಾಯವಾಗಿದ್ದಾನೆ. ಪ್ರಾರ್ಥಿಸುವ. ಕರ್ತ ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ದಿನದಲ್ಲಿ ಅದ್ಭುತವಾಗಿ ನಡೆಸಿದಿ. ಆ ಸತ್ಯ ಬಿಡುಗಡೆ ಮಾಡ್ತಾ ಇದೆ. ಹೌದು, ಯಾವ ಕೇಳಿದ್ದಾರೆ ಯಾರೆಲ್ಲ ಅದನ್ನು ಗ್ರಹಿಸಿಕೊಂಡು ನಿನ್ನ ಮಾರ್ಗದ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯಗಳು 100ರಷ್ಟು ಫಲ ಕೊಡಲಿ. ಘನತೆ ಪ್ರಭಾವ ಮಾನ ಮಹಿಮೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ಜೀವಳ ತಂದೆಯೇ, ಆಮೇನ್. ಸೇವಕರು ನಿಮಗೆ ಧನ್ಯವಾದಗಳು. ಆಸರೆ ಚಾನಲ್ ಅನ್ನು ನೋಡ್ತಾ ಇರಿ, ಆಶೀರ್ವಾದ ಹೊಂದಿಕೊಳ್ಳ್ರಿ. ಪ್ರೇಸ್ ಗಾಡ್.